ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ನಾನು ನಾಗರಾಜ್ ಕಗ್ಲಿಪುರ, ಮತ್ತು ಇನ್ನೊಂದು ನಿಂಬು ನಾಗರಾಜ್ ಅಂತ ಕರೀತಾರೆ. ಸೊ ನಾನು ಪಿರಮಿಡ್ ಧ್ಯಾನಕ್ಕೆ ಬಂದು ಪಿರಮಿಡ್ ಕನ್ಸ್ಟ್ರಕ್ಟ್ಸ್ ಆಗ್ತಾವಿಂದ ಬಂದಿದ್ದೀನಿ. ಮೊದಲು ಕೂಡ ಒಂದು ವಿಡಿಯೋ ಮಾಡಾಕಿದ್ದೀನಿ. ಇವಾಗ ಬಂದ ಉದ್ದೇಶ ಏನಪ್ಪ ಅಂದರೆ, ನಾನು ಬಸವ ಅಕಾಡೆಮಿಯಲ್ಲೂ ಕೂಡ ಕ್ಲಿಯರಾಗಿ ಕ್ಲಾಸ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ರೀತಿ ಬಸವ ಅಕಾಡೆಮಿಯಲ್ಲಿ ನುರಿತಂಥ ಸೋಮಪ್ಪ ಸರ್ ಕೂಡ ವಿಶ್ವ ಆರೋಗ್ಯ ಕುಟುಂಬ ಅನ್ನೋದರಲ್ಲಿ ಒಂದು ಕ್ಲಾಸ್ ಮಾಡ್ತಾಯಿದ್ದಾರೆ. ಇದರಲ್ಲಿ ನನಗೂ ಮಾತಾಡೋಕ್ಕೆ ಹೇಳಿದರು. ನಾನು ಕೂಡ ಆಹಾರದ ಬಗ್ಗೆ ಮಾತಾಡಿದ್ದೀನಿ. ಅದು ಹಳೆ ವಿಡಿಯೋದಲ್ಲಿದ್ದೆ, ನೋಡಿ. ಎಲ್ಲ ನಮ್ಮ ಆತ್ಮಬಂಧುಗಳು ಹೇಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ, ಪತ್ರೇಜಿ ಸಾರು, ಮನೆ ಮನೆಗೆ ಧ್ಯಾನ. ಅದೇ ಥರ ಬಸವರಾಜ್ ಸರ್ ಹೇಳ್ದಂಗೆ, ನಮ್ಮ ಸೋಮಪ್ಪ ಸರ್ ಹೇಳ್ದಂಗೆ ಮನೆ ಮನೆಗೆ ಕಲರ್ ಥೆರಪಿ. ಯಾರು ಕೆಮಿಕಲ್ ಮೆಡಿಸಿನ್ ಇಲ್ಲದೇ ಆ ಆರ್ಗ್ಯಾನಿಕ್ಕು ಒಳ್ಳೆಯ ಶುದ್ಧವಾದ ಊಟ ಮಾಡಿಕೊಂಡು ನೆಮ್ಮದಿಯ ಬದುಕು ಮಾಡಬೇಕು ಅಂತ ಅವರೇ ಹೇಳಿದ್ದಾರೆ. ಅದಕ್ಕೆ ಮೊದಲೇ ನಂದು ಪಾಸಿಟಿವ್ ಮೆಡಿಟೇಷನ್ ಗ್ರೂಪ್ ಮತ್ತು ಕಲಿನಲ್ಲಿ ಅನ್ನೋ ಗ್ರೂಪಲ್ಲಿ, ಮತ್ತು ನಾನು ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ 9th ಬ್ಲಾಕಲ್ಲಿ ಅಲ್ಲೂ ಕೂಡ ಕ್ಲಾಸ್ಗಳೆಲ್ಲ ನಿರ್ವಹಿಸ್ತಾ ಇದ್ದೀವಿ. ತುಂಬ ಆತ್ಮಬಂಧುಗಳು ಗೊತ್ತಿರ್ತದೆ. ಇದೇ ನಮ್ಮ ಎಲ್ಲ ಆತ್ಮಬಂಧುಗಳಿಗೆ ಕಡಿಮೆ ದುಡ್ಡಲ್ಲಿ ಕ್ಲಾಸ್ ನಡೀಬೇಕು ಅಂತ ಅನೌನ್ಸ್ ಮಾಡಿದರು. ಅದರಲ್ಲಿ ಮೊದಲೇ ತುಂಬ ಜನ ನಮ್ಮ 9th ಬ್ಲಾಕ್ನವರು ಜಾಯಿನ್ ಆಗಿದ್ದಾರೆ. ಅದರ ಕ್ಲಾಸನ್ನು ನೋಡ್ತಾ ಇದ್ದಾರೆ. ಬರೀ 99 ರೂಪಾಯಿಗೆ ನಾವು 6 ಕೀ ಕಲರ್ ಥೆರಪಿನ ಮಾಡಿದ್ದೀವಿ. ಅದರಲ್ಲಿ ಅರ್ಧ ಆಗಿದೆ. ಅದರಲ್ಲಿ ನಾನು ಮಾತಾಡಿದ್ದೀನಿ, ಕೆಲಸದೆಲ್ಲ ಇದೆ. ಅದರಲ್ಲಿ ಇವಾಗೂ ಕೂಡ ಇಚ್ಛೆ ಉಳ್ಳವರು ಸೇರ್ಕೋಬೋದು. ಲೈಫ್ ಟೈಮ್ ರೆಕಾರ್ಡಿಂಗ್ ಕೊಡ್ತೀವಿ ಅಂತ ಹೇಳ್ತಾರೆ. ಅವರೇ ಸೋಮಪ್ಪ ಸರ್ ಲಾಸ್ಟಲ್ಲಿ ಮಾತಾಡ್ತಾರೆ. ಅದ್ರ ಬಗ್ಗೆ ಏನಾರ ಕೇಳ್ಕೊಬೋದು. ಎಲ್ಲ ಅದೇ ಇರ್ತದೆ. ಈಗ ಅವರು ನಮ್ಮ ಧ್ಯಾನಿಗಳಿಗೆ, ಏನು ಸರ್ ಇದು 6 ಕೀ ಸ್ಟಾರ್ಟಿಂಗಲ್ಲಿ ಹೇಳಿಸ್ಬಿಟ್ರಿ, ಏನೂ ಗೊತ್ತಿಲ್ಲ ನಮಗೆ, ಕಲರ್ ಥೆರಪಿ ಇದು ಆಕ್ಯುಪ್ರೆಷರ್ ಕಲರ್ ಮಾಡಬೇಕು ಅಂತ ಹೇಳಿದೆ. ಅದಕ್ಕೆ ಆಯಿತು ಸರ್, ಸ್ಟಾರ್ಟಿಂಗಿಂದ ಹೇಳೋಣ ಅಂತ ಈಗ ಅನೌನ್ಸ್ ಮಾಡಿದ್ದಾರೆ. ಇದೇ ತಿಂಗಳು 18ನೇ ತಾರೀಕಿಂದ ಅದು ಸ್ಟಾರ್ಟ್ ಆಗ್ತಾಯಿದೆ. ಅದರಲ್ಲಿ ಏನೇನು ಹೇಳ್ಕೊಡ್ತಾರೆ, ಯಾವುದು ಏನು ಅನ್ನೋದೆಲ್ಲ ಡೀಟೇಲ್ ಇದೆ. ಅದನ್ನು ಇಲ್ಲಿ ಜೊತೆಗೆ ನಾನು ನಿಮಗೆ ಮಾಡಿಕೊಡ್ತೀನಿ. ಅದನ್ನು ಕೇಳಿ ನನಗೆ ಮನೆ ಮನೆಗೆ ಹೆಂಗೆ ಧ್ಯಾನ ಇದೆ, ಮನೆ ಮನೆಗೆ ಹೀಲರು, ಮೆಡಿಸಿನ್ ಇಲ್ಲದೇ ನಗಿಸ್ತಾ ಇರಬೇಕು, ಒಳ್ಳೆ ಫುಡ್ ತಿನ್ನಬೇಕು, ನಮ್ಮ ಕೈಲಾದ 4 ಜನಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋದೇನು ಉದ್ದೇಶ. ಇದಕ್ಕೆಲ್ಲ ನಾನು ಹೇಳೋದಷ್ಟೇ, ಕಲಬೆರಕೆ ನೀರು ಕುಡಿಬೇಡಿ, ಕಲಬೆರಕೆ ಊಟ ಮಾಡಬೇಡಿ, ಕಲಬೆರಕೆ ನಿದ್ದೆ ಮಾಡಬೇಡಿ, ಕಲಬೆರಕೆ ವ್ಯವಹಾರ ಮಾಡಬೇಡಿ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸ್ನೇಹಿತರುಗಳನ್ನೆಲ್ಲನೂ ಈ ವಿಶ್ವ ಆರೋಗ್ಯ ಕುಟುಂಬಕ್ಕೆ ಸೇರಿಸಿದ್ದೀನಿ. ಸೋಮಪ್ಪರ ಜೊತೆಗೆ ನಾವು ಇರ್ತೀವಿ. ಅಲ್ಲಿ ಯಾರ್ಯಾರು ಅನುಭವಗಳು, ಕಾಪಿ ಪೇಸ್ಟ್ ಏನು ನಮ್ಮದಿಲ್ಲ. ನಿಮಗೆ ಆಗಿರುವ ಸ್ವಂತ ಅನುಭವಗಳಿಂದ 4 ಜನಕ್ಕೆ ಹೆಲ್ಪ್ ಮಾಡುವ ಇಷ್ಟ ಇದ್ದರೆ ನಮ್ಮ ಈ ಗ್ರೂಪ್ಗೆ ಸೇರಿ. ಅದು ಕೂಡ ಅದ್ರ ಫೀಸ್ ಬಗ್ಗೆ ಎಲ್ಲನೂ ಸೋಮಪ್ಪನೇ ಹೇಳ್ತಾರೆ. ಅಲ್ಲಿ ಲಿಸ್ಟ್ ಹಾಕಿರ್ತಾರೆ. ಅವ್ರಿಗೆ ಸೇರಿ ನಾವೆಲ್ಲರೂ ಒಟ್ಟಿಗೆ ಕಲಿನಲ್ಲಿ, ಅದರಲ್ವ ಪಾಸಿಟಿವ್ ಮೆಡಿಟೇಷನ್ ಗ್ರೂಪ್, ಪಾಸಿಟಿವ್ ಹೀಲರ್ ಗ್ರೂಪ್ ಅನ್ನೋ ಥರದಲ್ಲಿ ಒಟ್ಟಿಗೆ ಖುಷಿಯಾಗಿ ಹಂಚ್ಕೊಳ್ಳೋಣ. ಮತ್ತು ಅವ್ರಿಗೆ ವೀಕ್ಲಿ ಕ್ಲಾಸ್ ಮಾಡೋಣ ಅಂತ ಇದ್ದಾರೆ. ಅದಕ್ಕೂ ಇದು ಮಾಡೋಣ. ಇದು ಇವೆರಡು ಕ್ಲಾಸ್ ಆದ ತಕ್ಷಣ ನೆಕ್ಸ್ಟು ನವಂಬರಲ್ಲಿ ಅದು 1 ವರ್ಷದ ಕ್ಲಾಸ್ ಮಾಡೋಣ ಅಂತಾರೆ. ಅದೆಲ್ಲ ಡೀಟೇಲ್ ಹೇಳ್ತಾರೆ. ಇದನ್ನು ಕೇಳಿಕೊಂಡು ಅದಕ್ಕೆ ಇಂಟ್ರೊಡಕ್ಷನ್ ಕ್ಲಾಸ್ ಕೂಡ ಇದೆ. ಅದು ಲಿಂಕು ನಾನು ಕಳಿಸ್ತೀನಿ. ನೋಡಿ, ಯಾರಿಗೆ ಇಷ್ಟ ಇದ್ದವರು 4 ಜನಕ್ಕೆ ಹೆಲ್ಪ್ ಮಾಡಬೇಕು, ನಾನು ನಗ್ತಾ ಇರಬೇಕು, ನನ್ನ ಫ್ಯಾಮಿಲಿ ನಗ್ತಾ ಇರಬೇಕು, ನಮ್ಮ ಫ್ರೆಂಡ್ಸ್ ನಗ್ತಾ ಇರಬೇಕು, ಎಲ್ಲರೂ ಧ್ಯಾನಿಗಳಾಗಬೇಕು, ಎಲ್ಲರೂ ಆರೋಗ್ಯ ಇರಬೇಕು ಅಂತ ಮನಸ್ಸುಳ್ಳವರು ಸೇರ್ಕೋಬೇಕಾಗಿ ವಿನಂತಿ. ಅದರಲ್ಲಿ ನಂದು ಕೂಡ ನೀರಿನ ಶುದ್ಧತೆ ಬಗ್ಗೆ, ನಿಂಬೆಹಣ್ಣು ನೀರು ಕುಡಿದ್ರೆ ಹೇಗೆ ಥರ ಆಗ್ತದೆ ಅಂತ ಅದು ಗುರುಗಳು ಕಲ್ತಿರೋದು, ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತು ಮುದ್ದೆ, ನಿದ್ದೆ, ಲದ್ದಿ, ಇವು 3 ನಮ್ಗೆ ಬೇಕಾಗಿರೋದು ದೇಹ ಕಾಪಾಡೋಕ್ಕೆ. ಧ್ಯಾನಕ್ಕೆ ನಮ್ಮ ಮನಸ್ಸು ಕಂಟ್ರೋಲ್ ಮಾಡೋಕ್ಕೆ ಧ್ಯಾನ, ಅದು ಪಿರಮಿಡ್ ಆಧ್ಯಾತ್ಮ ಧ್ಯಾನ. ಗೌತಮ ಬುದ್ಧ ಹೇಳಿದ್ರು. ಧ್ಯಾನನೂ ಕೂಡ ಹೇಳ್ತೀವಿ. ನೀವು ಯಾವುದೇ ಧ್ಯಾನ ಮಾಡಿ, ಏನೂ ಯೋಚನೆ ಇಲ್ಲದೆ ಸುಮ್ಮನೆ ಕೂತ್ಕೊಂಡು ನೀವು ಮಾಡುವ ಕೆಲಸ ಹೇಗೆ ಅಂದರೆ, ನೋಡುವ ನೋಟ ಸುದ್ದಿ ಇರಬೇಕು, ಆಡುವ ಮಾತು ಸುದ್ದಿ ಇರಬೇಕು, ಮಾಡುವ ಕೆಲಸ ಸುದ್ದಿ ಇರಬೇಕು. ಈ 3 ಕಲ್ತ್ಕೊಂಡು ನೀವು ಮತ್ತು ಯಾರಾದರೂ ಏನಾರ ಹೇಳಿದ್ರೆ, ಇನ್ಫರ್ಮೇಷನ್, ಕನ್ಫರ್ಮೇಷನ್, ಟ್ರಾನ್ಸ್ಫರ್ಮೇಷನ್, ಇವೆರಡು ಬೇಸಿಕ್ ಮೇಲೆ ನೆಕ್ಸ್ಟು ನೋಡುವ ನೋಟ ಹೇಗೆ ಇರಬೇಕು ಅನ್ನೋದೆಲ್ಲನೂ ನೋಡಿ ನಿಮಗೆ ಗೊತ್ತಾದ 4 ಜನ ಫ್ರೆಂಡ್ಸ್ ಜೊತೆ ಕಲಿನಲ್ಲಿ ಮಾಡಬೇಕು ಅಂತ ಕೇಳ್ಕೊಡ್ತೀನಿ. ಸೋಮಪ್ಪ ಸರ್ ಇದಕ್ಕೆ ಪೂರಕವಾಗಿ ನಿಮ್ಮ ಜೊತೆ ಮಾತಾಡಿ ಅದಕ್ಕೆ ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ. ಥ್ಯಾಂಕ್ ಯು.